ಕುಂದಾಪುರದ ಮೂಲದಿಂದ ಬರ್ತೀರಿ. ಆ ಮೂಲದ ಹಿನ್ನೆಲೆ ಏನು ಸರ್? ಅಲ್ಲಿಂದ ಯಾಕಾಗಿ ಬೆಂಗಳೂರಿಗೆ ಬಂದ್ರಿ? ಕನ್ನಡಕ್ಕೆ, ಕನ್ನಡದ ಮೇಲೆ ಪ್ರೀತಿಗೆ ಬೀಳೋದಕ್ಕೆ ಏನು ಕಾರಣ ಆಯಿತು? ನಾನು ನಮ್ಮ ಮನೆಯಲ್ಲಿ ಮೂಲತಃ ನಾವು ಕೃಷಿ ಕುಟುಂಬದವರು. ನಮ್ಮ ಮನೆ ಮಿಯಾರ್ ದೊಡ್ಡ ಮನೆ ಅಂದರೆ ನಾಲ್ಕೂರು ಗ್ರಾಮದಲ್ಲಿ ಎಲ್ಲ ಜಮೀನು ನಮ್ಮದೇ ಇದ್ದಿದ್ದು. ಹಂಗೆ ಹೇಳೋಕೆ ಹೋದರೆ 100 ಎಕರೆ ಜಮೀನು. ಆವಾಗ ಎತ್ತಿನ ಗಾಡಿ ಇದ್ದರೆ ಬೆಂಜ್ ಗಾಡಿ ಇದ್ದಂಗೆ ಎತ್ತಿನ ಗಾಡಿ. ಆಮೇಲೆ ಕಬ್ಬರಿಯುವಂಥ ಆಲೆಕಣೆ, ಆಮೇಲೆ ನಮ್ಮ ತಾತನ ಸರೆ ಅಂಗಡಿ, ಆಮೇಲೆ ಈ ಕಂಬಳದ ಕೋಣಗಳು, ಆಮೇಲೆ ಈ ರೀತಿ ಒಂದು ದೊಡ್ಡ ಒಕ್ಕಲು ಮನೆ ತರ. ಇವತ್ತು ಮಿಯಾರ್ ದೊಡ್ಡ ಮನೆ ಅಂದ್ರೆ ಹಾಗೆ ಇದೆ ನಮ್ಮ ಮನೆ. ನಾವು ಇಟ್ಟಿರೋದ ಹೆಸರಲ್ಲ, ಮುಂಚೆ ಇದ್ದಿರುವಂಥ ಹೆಸರು. ಅಲ್ಲಿಂದ ಅದಾದ್ಮೇಲೆ ಇಂದಿರಾ ಗಾಂಧಿ ಅವರು ಉಳುವನೆ ಒಳೆ ಬಂದಾದ್ಮೇಲೆ ಒಂದಿಷ್ಟು ಜಮೀನು ಹೋಗಿದ್ದಾವೆ. ಅದಾದ್ಮೇಲೆ ಅನಿರೀಕ್ಷಿತವಾಗಿ ಓದೋದ ಬಿಟ್ಟು ಬೆಂಗಳೂರು ಬಂದ್ವಿ. ನಾನು ಒಂದು 20 ವರ್ಷಕ್ಕೆ ಬಂದಿದ್ದೀನಿ. 20 ವರ್ಷ ಬಂದಿದ್ದೀನಿ. ಬಿಟ್ಟು ಇಲ್ಲಿ ಬಂದಿವಿ. ಇಲ್ಲಿ ಬಂದಾದ್ಮೇಲೆ ನಮ್ಮ ಭಾವನ ಜೊತೆ ಕೆಂಪೇಗೌಡ ಮೆಡಿಕಲ್ ಕಾಲೇಜಲ್ಲಿದ್ದೆ. ಅಲ್ಲಿ ಕ್ಯಾಂಟೀನ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ಅಲ್ಲಿಂದ ಬೇರೆ ಕಡೆ ಹೋಗಿ ಮತ್ತೆ ಜೈನ್ ಹಾಸ್ಪಿಟ್ಲ್ ಕ್ಯಾಂಟೀನ್ ಅಂತ ಮಾಡಿದ್ವಿ. ಜೈನ್ ಹಾಸ್ಪಿಟ್ಲ್ ಕ್ಯಾಂಟೀನಲ್ಲಿ ಅತಿ ಕಷ್ಟದ ಸಮಯ. ಎಲ್ಲ ಭಾವನ ಮೇಲೆಲ್ಲ ಕೋಪ ಮಾಡ್ಕೊಂಡು ಮನೆಯವ್ರನ್ನೆಲ್ಲ ಬಿಟ್ಟು ಈಚೆ ಬಂದ್ವಿ. ಮತ್ತೆ ಬಂದರೆ ಕ್ಯಾಂಟೀನ್ ಪ್ರಾರಂಭ ಮಾಡಿದ್ವಿ. ನಾನೇ ಅಡುಗೆ ಭಟ್ಟ, ನಾನೇ ಸಪ್ಲೈಯರ್, ನಾನೇ ಕ್ಲೀನರ್. ಕೊನೆಗೆ 1,500-2,000 ರೂಪಾಯಿ ಹಣ ಇತ್ತು. ಒಂದು 300 ರೂಪಾಯಿ ರೇಷನ್ ತೊಗೊಂಡು ಬಂದರೆ 200 ರೂಪಾಯಿ ವ್ಯಾಪಾರ ಆಗಿತ್ತು ಆವಾಗ. 97 ಅನ್ಸುತ್ತೆ, 97. ಅದಾದಮೇಲೆ 2ನೇ ದಿನಕ್ಕೂ ಆ ಸಾಮಾನಿಗೂ ಆ ವ್ಯಾಪಾರಕ್ಕೂ ಅಲ್ಲಿಂದ ಅಲ್ಲಿಗೆ ಬಂತು. ಹಾಗೆ ನಡೀತಾ ಇತ್ತು. ನಡೀತಾ ಇರುವಾಗಲೇ ನಮ್ಮ ಈ ಮೊಬೈಲ್ JTM ಮೊಬೈಲ್ ಕಂಪ್ನಿ ಬಂತು. JTM ಮೊಬೈಲ್ ಕಂಪ್ನಿ ಬಂದವಾಗ ಅಲ್ಲೇ ಪಕ್ಕದಲ್ಲೇ ಮಿಲ್ಲರ್ಸ್ ರೋಡ್ ಪಕ್ಕದಲ್ಲೇ ಬಂದವಾಗ ಅಲ್ಲಿ ದಿನನಿತ್ಯ ಡ್ರೈವರ್ಸು ಇವರೆಲ್ಲ ಕಾಫಿ ಕುಡಿಯೋಕೆ ಬರೋರು. ತುಂಬ ಜನ ಡ್ರೈವರ್ಗಳು ಎಲ್ಲ ತುಂಬ ಚೆನ್ನಾಗಿ ಮಾತಾಡೋರು, ಚೆನ್ನಾಗಿ ಅಲ್ಲೇ ಊಟ ಮಾಡೋರು. ಅಲ್ಲೇ ಒಂದು ಹಂತಕ್ಕೆ 500-600 ರೂಪಾಯಿ ವ್ಯಾಪಾರ ತೊಗೊಂಡೋದ್ವಿ. ಅಲ್ಲಿಂದ ಹೋದವಾಗ ಆ JTM ಕಂಪ್ನಿ ಅಂದರೆ ಮೊದಲನೇ ಮೊಬೈಲ್, ಒಂದು ಮೊಬೈಲ್ ಕಾಲ್ಗೆ 7 ರೂಪಾಯಿ 8 ರೂಪಾಯಿ ಇತ್ತು ಸ್ಟಾರ್ಟಿಂಗ್ ಬಂದವಾಗ. ಅಲ್ಲಿ ಒಬ್ಬ ಇವನು ಬರ್ತಿದ್ದ, ಸಪ್ಲೈ ಮಾಡ್ತಾನಲ್ಲ ಟೀ ಕಾಫಿ ಎಲ್ಲ, ವಾರ್ಡ್ ಬಾಯ್, ಅವ್ನು ಬರ್ತಾ ಇದ್ದ. ಅವ್ನು ಬಂದವಾಗ ನಮ್ಮ ಕಂಪ್ನಿಗೆ ಇವ್ರದ್ದೇ ಟೀ ತಗೊಳಪ್ಪ ಅಂತ ಇದ್ರು. ಆಯಿತು ತಗೊತೀನಿ, ಹೇಳ್ತೀನಿ ಅಂತಿದ್ದ. ಹೇಳ್ದವಾಗ ನಮ್ಮದು ಇಂಗ್ಲೆಂಡ್ ಕಂಪ್ನಿ ಟೀ ಕೊಡೋಕ್ಕಾಗತ್ತಾ, ನೀವು ಮಾಡ್ತೀವಿ, ಚೆನ್ನಾಗಿ ಮಾಡ್ಕೊಡ್ತೀನಿ ಬಾರಪ್ಪ ಅಂತ. ಹಂಗಾರೆ ಒಂದು ಕೆಲಸ ಮಾಡು, ಮಂಡೆಯಿಂದ ಟೀ ಕೊಡು ನೀನು ಅಂತ ಹೇಳಿದ್ರು. ಆಯಿತು ಅಂತೇಳಿ ನಾನೇನು ಮಾಡಿದೆ, ಯಾರೋ ಹತ್ರ 1,500 ರೂಪಾಯಿ ಸಾಲ ತಗೊಂಡೆ. ಸಾಲ ತಗೊಂಡ್ಬಿಟ್ಟು 2 ಫ್ಲಾಸ್ಕು, ಒಂದು ಆವಾಗ ಸಿಮೆಂಟ್ ಸ್ಟವ್, 97 ಅನ್ಸುತ್ತೆ, 97 ಒಂದು ಸಿಮೆಂಟ್ ಸ್ಟವ್. ಅದು ಒಂದು 400-500 ರೂಪಾಯಿ ದೊಡ್ಡ ಸ್ಟವ್ ಬರ್ತಾಯಿತ್ತು. ಅವಾಗೆಲ್ಲ ರೇಟ್ ಕಮ್ಮಿ ಅಲ್ವಾ. ಒಂದು 400 ರೂಪಾಯಿದು 50 ಲೀಟ್ರ್ 2 ಕ್ಯಾಟ್ಲು. ಆಮೇಲೆ ಒಂದಿಷ್ಟು ಹಾಲು, ಒಂದು 40 ಲೀಟ್ರ್ ಹಾಲು, ಟೀ ಪುಡಿ ಇದೆಲ್ಲ ತೊಗೊಂಡು ಬಂದ್ಬಿಟ್ಟು ಹಾಲು ಕಾಯಿಸಿ ಚೆನ್ನಾಗಿ ರೆಡಿ ಮಾಡಿ ಇಟ್ಟಿದ್ದೆ. ಅವ್ನು ಬೆಳಿಗ್ಗೆ ಟೀ ತಗೊಳಕ್ಕೆ ಬಂದಿಲ್ಲ. ಸಾಲ ಮಾಡ್ಕೊಂಡು ಬಂದಿದ್ದೆ, ಟೀ ತಗೊಳಕ್ಕೆ ಬಂದಿಲ್ಲ ಬೆಳಿಗ್ಗೆ. ಆಮೇಲೆ ನಾವು ಬ್ಯಾಚುಲರ್ ಹುಡುಗರಲ್ವ, ಸೀದಾ ಹೋದೆ ಅವನ ಹತ್ರ. ಏನಕ್ಕೆ ಟೀ? ನೀನು ನಮ್ಮ ಇಂಗ್ಲೆಂಡ್ ಕಂಪ್ನಿಗೆ ಟೀ ಕೊಡೋಕ್ಕಾಗತ್ತಾ ಮರೆ, ಸಂಭ್ರಮ್ ಹೋಟ್ಲಿಂದ ತರ್ಸ್ಕೊತಾ ಇದ್ದೀವಿ ಅಂತಂದ. ಇದು ನನಗೂ ಸ್ವಲ್ಪ ಉರಿ ಹತ್ತು ಬಿಡ್ತು. ಅವಾಗ ಅಂದೆ ಅವನಿಗೆ, ಒಂದು ಕೆಲಸ ಮಾಡಪ್ಪ, ನಿನಗೆ ಚೆನ್ನಾಗಿದ್ರೆ ಇಷ್ಟ ಆದರೆ ಟೀ ಕುಡಿ, ಕಾಸು ಕೊಡು, ಇಲ್ಲ ಅಂದರೆ ಕಾಸೇ ಕೊಡ್ಬೇಡ. ಆಯ್ತು ಆಗೋದು ನೋಡೋಣ ಅಂತಂದ. ಟೀ ಬ್ಯೂಟಿಫುಲ್ ಟೀ ಎಲ್ಲ ಚೆನ್ನಾಗಿ ಮಾಡ್ತಾಯಿದ್ದೀವಿ. ನಾವೇ ಟೀ ಮಾಡಿ ಚೆನ್ನಾಗಿ ಮಾಡಿಕೊಟ್ವಿ. 2 ಕ್ಯಾಟ್ಲು, 100 ಟೀ ಮತ್ತು ಬ್ಲ್ಯಾಕ್ ಕಾಫಿ. ಬ್ಲ್ಯಾಕ್ ಕಾಫಿ ಅಂದರೆ ಏನಂತ ನಂಗೆ ಗೊತ್ತಿದ್ದಿಲ್ಲ ಆ್ಯಕ್ಚುಲಿ. ಆಮೇಲೆ ಬ್ಲ್ಯಾಕ್ ಕಾಫಿ ಏನಿಲ್ಲಪ್ಪ, ಡಿಕಾಕ್ಷನ್ ಹಾಕಿ ನೀರು ಹಾಕ್ಕೊಡು, ಬಿಸಿನೀರು ಹಾಕ್ಕೊಡು ಅಂತ ತೊಗೊಂಡು ಕೊಟ್ಟಾದ್ಮೇಲೆ ಆ ಟೀನ ತುಂಬ ಇಷ್ಟಪಟ್ಟರು. ಇಷ್ಟಪಟ್ಟ ತಕ್ಷಣ ಟೀ ತರಿಸ್ಕೊಂಡು, ಎಲ್ಲಿಂದ ಮಾಡಿದ್ದು, ಎಲ್ಲಿಂದ ಬಂದಿದ್ದು ಟೀ ಅಂತ, ಇಂಥ ಕಡೆಯಿಂದ. ಆಯಿತು, ಏನು ರೇಟ್? 4 ರೂಪಾಯಿ ಕೊಟ್ಟು ಅಲ್ಲಿಂದ ತಗೊಂತ ಇದ್ರು. 4 ರೂಪಾಯಿ ನನಗೆ ಕೊಡಪ್ಪ. ಅವನು ಟೀ ಫಿಕ್ಸ್ ಆದ್ರೆ ಫಿಕ್ಸ್ ಮಾಡ್ಕೊಳಕ್ಕೆ ಬಂದ. ಎಷ್ಟು ರೇಟ್? 4 ರೂಪಾಯಿ ಫಿಕ್ಸ್ ಮಾಡ್ತೀನಿ ರೇಟು, ನನಗೆ 1 ರೂಪಾಯಿ ಕೊಡು ಅಂತ. ಆಯಿತು, ನಮಗೇನಂತೆ ಅವಾಗ ಟೀ ಸೇಲ್ ಆದ್ರೆ ಸಾಕು, ಬಡವನಿಗೆ
ಈ ಭಿಕ್ಷೆ ಬೇಡುವನಿಗೆ ಕುಸ್ಲಕ್ಕಿ ಆದ್ರೆ ಬೆಳೆತತ್ತಿಗೆ ಆದ್ರೇನಂತ ನಮ್ಮ ಕಡೆ ಗಾದೆ ಮಾತಿದೆ. ಬದುಕ್ಬೇಕಂತೇಳಿ ಆಯ್ತಪ್ಪ ಓಕೆ ಅಂದ್ವಿ. ಅವಾಗ ₹1 ಇಟ್ಕೊಂಡ, ₹1 ಹಿಡಿದ್ಕೊಂತೀನಿ ನಾನು. ಅಲ್ಲಿ ಹೋದ ತಕ್ಷಣ ಅಕೌಂಟೆಂಟ್ ಹತ್ರ ಕರ್ಕೊಂಡು ಹೋದ್ರು. ಎಷ್ಟು ಟೀ ಬೆಲೆ? ₹4 ಮೇಡಮ್. ರೂಪಾ ಮೇಡಮ್ ಅಂತ, ಇವತ್ತು ಅವ್ರ ಹೆಸರು ನೆನಪಿದೆ. ₹4 ಮೇಡಮ್ ಅಂತಂದೆ. ಇಲ್ಲ ನಮ್ಮ ಕಂಪ್ನಿ ಅಷ್ಟೆಲ್ಲ ಕೊಡಲ್ಲ, ಕಮ್ಮಿ ಮಾಡಿ ರೇಟ್. ಇಲ್ಲ ಮೇಡಮ್ ಅಷ್ಟಾಗತ್ತೆ. ಒಂದು ಕೆಲಸ ಮಾಡಿ ₹3.25 ಕೊಡ್ತೀನಿ ಟೀಗೆ ಅಂದರು. ಅದಕ್ಕೂ ಓಕೆ ಅಂತ ಬಂದ್ವಿ. ₹3.25. ಈಚೆ ಬಂದಮೇಲೆ ಅವ್ನು ಬಂದ. ಆಮೇಲೆ ಏನು ಸರ್ ಏನು ₹3.25 ಕೊಟ್ರಪ್ಪ, ನಮ್ಮ ಟೀ ಫಿಕ್ಸ್ ಆಗ್ಬಿಡ್ತು. ಅಲ್ಲಿ ಚೆನ್ನಾಗಿದೆ, ಟೀ ಫಿಕ್ಸ್ ಆಗ್ಬಿಡ್ತು. ₹3.25 ಆಗಲ್ಲ. ಇಲ್ಲ ನನಗೇನು ಮಾಡ್ತೀರಾ? ಏನು ಮಾಡ್ಬೇಕು ಹೇಳು ಅಂತಂದೆ. ₹3,000 ಕೊಡಿ ಅಂದ ತಿಂಗಳಿಗೆ. ₹3,000 ಎಲ್ಲ ಕೊಡೋಕ್ಕಾಗಲ್ಲ ಆ ಕಾಲದಲ್ಲಿ. ಏನು ಕೊಡ್ತೀಯ ಹೇಳು? ₹1,000 ಕೊಡ್ತೀನಿ ಅಂದೆ. ಅವನು ಓಕೆ ಅಂದ, ನಾನು ಓಕೆ ಅಂದೆ. ಅಲ್ಲಿ ಡೀಲ್ ಮುಗೀತಲ್ಲಿ, ಒಂದೇ ಸತಿ ಮುಗೀತು. ಅದ್ರಲ್ಲೂ ಒಂದು ಮಾತು ಹೇಳ್ದಪ್ಪ, ಅದ್ರಲ್ಲೂ ಅವನಿಗೆ ಪ್ರಾಮಾಣಿಕತೆ ಇದೆ. ನೀನೇನು ನನಗೇನು ಪುಕ್ಸಟೆ ಕೊಡೋದು ಬೇಡಪ್ಪ, ₹1,000. ನೀನು ಒಂದ್ಸತಿ ಟೀ ತಗೊಂಡು ಬಂದವಾಗ 5 ಟೀ ಎಕ್ಸ್ಟ್ರಾ ಬರೀತೀನಿ ನಾನು. ಹಂಗೆ ಅದಕ್ಕೂ ಬಂದ. ಓಕೆ ಆಯ್ತಂದ್ವಿ. ಮೊದಲನೇ ತಿಂಗಳಲ್ಲೇ ₹7,000 ಆಗಿತ್ತು ಆ ಬಿಲ್ಲು. ನಮ್ದೆಲ್ಲ ಕ್ಯಾಂಟೀನು ವೆಚ್ಚ ಇದೆಲ್ಲ ಇಲ್ಲಿ ನಡೆದು ₹7,000 ಮೊದಲನೇ ವೀಕಲ್ಲಿ. ಒಂದು ವೀಕಲ್ಲಿ ₹7,000 ಮಿಕ್ಕುವಂಥದ್ದು. ಆ ₹7,000 ಏನು ಮಾಡಿದೀವಿ ಅಂದರೆ, ಮೊದಲನೇದಾಗಿ ತಗೊಂಡೋಗಿ ನಮ್ಮ ತಾಯಿ, ಅವಾಗ ಗೋಲ್ಡ್ ಎಲ್ಲ ನಮ್ಮ ಅಪ್ಪ ಹಾಳು ಮಾಡಿಬಿಟ್ಟಿದ್ರು. ತಾಯಿಗೆ ಚಿನ್ನದ ಸರ ಮಾಡಿಸ್ಕೊಟ್ವಿ, ಮಂಗಲ್ಯ ಸರ ಫಸ್ಟು. ಮತ್ತು ಸೆಕೆಂಡ್ ವೀಕಲ್ಲಿ 8,000-9,000 ಬಿಲ್ ಆಯ್ತು. ನೆಕ್ಸ್ಟ್ ಎರಡನೇ ವಾರದಲ್ಲಿ. ನಮಗೆ ಜೀವನದಲ್ಲಿ ನಾವು ಈ ಥರ ಎಲ್ಲ ಮಾಡ್ತೀವಿ ಅಂತ ನಮಗೂ ಗೊತ್ತಿದ್ದಿಲ್ಲ. ಅದರಲ್ಲಿ ಒಂದು TVS ಇದೆಲ್ಲ ತಗೊಂಡೆ. ಮೂರನೇ ಬಿಲ್ಲಲ್ಲೇ ಸಮುರಾಯ್ ತಗೊಂಡು ಬಂದೆ. ಅವಾಗ ಈ ರೀತಿ ಹಾಗೆ ಬೆಳೀತಾ ಬೆಳೀತಾ ರೈಲ್ವೆ ಕ್ಯಾಂಟೀನಲ್ಲಿ ಟೆಂಡರ್ ಕರೆದ್ರು. ಹೊಸದಾಗಿ ಟೆಂಡರ್ ಕರೆದ್ರು ರೈಲ್ವೆ ಕ್ಯಾಂಟೀನ್. ನನ್ನ ಸ್ನೇಹಿತರ ಹೆಸರಲ್ಲಿ ಹಾಕ್ತೀವಿ, ನಾನು ಮಾಡ್ತೀನಿ ಅಂತ ಹಾಕಿದೆ. ಹಾಕಿದ್ರೆ ಏನಾಯ್ತಂದರೆ, ಅಲ್ಲಿ ಟೆಂಡರ್ ಹಾಕಿದ ತಕ್ಷಣ ಅವ್ರು ಕೇಸ್ ಹಾಕ್ಬಿಟ್ರು. ಟೆಂಡರ್ ನನ್ನ ಕಡೆಗೆ ಆಗೋಯ್ತು, ಕೇಸ್ ಹಾಕ್ಬಿಟ್ರು. ಕೇಸ್ ಆದವಾಗ ಕ್ಯಾಂಟೀನ್ ಕ್ಲೋಸ್ ಆಯಿತು. ಕ್ಯಾಂಟೀನ್ ಕ್ಲೋಸ್ ಆದವಾಗ ಅವರಿಗೆ ಟೀ ಬೇಕಿತ್ತು. ಟೀ ಬೇಕಾದಾಗ ನಾವು ಅಲ್ಲೇ ಒಂದು ಸ್ಟವ್ ಹಾಕಿ ಒಂದು ರೂಮ್ ಕೊಟ್ಟರು. ಒಂದು ಸ್ಟವ್, ಒಂದು ಗ್ಯಾಸು, ಒಂದಿಷ್ಟು ಹಾಲು ತೊಗೊಂಡೋಗಿ ಮಾಡೋದು. ಬರೀ ಟೀಯಲ್ಲೇ ಒಂದು ₹1,000 ಡೈಲಿ ಬಿಸ್ನೆಸ್ ಆಗೋದು. ಏನಾದರೂ ನಿಮಗೆಲ್ಲ ಒಳ್ಳೆಯದೇ ಆಗಿದೆ. ಟೀಯಲ್ಲೇ ₹1,000 ಬಿಸ್ನೆಸ್ ಆಗೋದು. ಆಗ್ತಾ ಇರುವಾಗ ಅವ್ರಿಗೆ ರೈಲ್ವೆ ಗಿರಿಯಪ್ಪ ಅಂತ ಕನ್ನಡ ಸಂಘದ ಅಧ್ಯಕ್ಷರಾಗಿದ್ದರು. ಇಲ್ಲೇ ಮನೆ ಪಕ್ಕದಲ್ಲೇ ಮನೆ ಅವರು ಅಧ್ಯಕ್ಷ ಆಗಿದ್ರು. ಅವರು ತುಂಬ ಕ್ಲೋಸ್ ಆಗಿದ್ರು. ಆಮೇಲೆ ಟೆಂಡರ್ ಮತ್ತೆ ರೀಟೆಂಡರ್ ಕರೆದ್ರು. ನಮ್ಗಾಯ್ತು, ಟೆಂಡರ್ ನಮ್ಗಾಯ್ತು. ಆದವಾಗ ನಮ್ಮ ಹತ್ರ ಬಂಡವಾಳ ಇಲ್ವೇ. ಈಗ ಒಂದು ಕ್ಯಾಂಟೀನ್ ಮಾಡ್ಬೇಕಂದ್ರೆ ಕನಿಷ್ಠ ಆ ಕಾಲದಲ್ಲಿ ಒಂದು ₹45,000 ಬೇಕಿತ್ತು. ಆ ಕಾಲದಲ್ಲಿ ಒಂದು 98 ಬೇಕು, ₹40,000 ಬೇಕು. ಎಲ್ಲಿ ನಾವೇನು ಮಾಡ್ತಾಯಿದ್ವಿ, ಟೆಂಡರ್ ಆಗಬೇಕಾದ್ರೆ 3 ತಿಂಗಳು ಮುಂಚೆನೆ ಒಂದೊಂದು ಐಟಮ್ ಎತ್ಕೊಬರ್ತಾ ಇದ್ದೀವಿ. ಡಬಲ್ ಸ್ಟವ್, ಆಮೇಲೆ ಇದು ಎಲ್ಲ ಪಾತ್ರೆಗಳನ್ನ ಎತ್ಕೊಂಬಂದು ಸ್ಟಾಕ್ ಮಾಡ್ಕೊತಾ ಇದ್ದೀವಿ. ಹಾಕಿ ಒಂದು ಲೈನ್ ಹಾಕಿ ಕ್ಯಾಂಟೀನ್ ಪ್ರಾರಂಭ ಉದ್ಘಾಟನೆ ಮಾಡಿದ್ರಿ. ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಾಗ ರೇಷನ್ ಬೇಕಿತ್ತು. ಅಲ್ಲಿ ಒಂದು ಸಿಕ್ಕಾಪಟ್ಟೆ ಜನ ಇದ್ದಾರೆ. ರೇಷನ್ ಯಾರೋ ಒಬ್ರು ಹಾಕಿದ್ರು, ಫುಲ್ ಸಾಲ ಹಾಕಿದ್ರು. ಒಂದು 25,000-30,000 ರೇಷನ್ ಹಾಕಿಕೊಟ್ರು. ಒಂದು ಗೋಡನ್ ಸ್ಟೋರ್ ರೂಮಿಗೆ ಫುಲ್ ರೇಷನ್ ಹಾಕಿದ್ದೀವಿ. ಆ ಸಂದರ್ಭದಲ್ಲಿ ಆ ಸ್ಟವ್, ಈ ಗ್ಯಾಸ್ ಲೈನ್ ನಾವು ಏನು ಮಾಡಿದ್ದೀವಿ, ಆ್ಯಕ್ಚುಲಿ ದೂರ ಇಡಬೇಕು ಗ್ಯಾಸ್ ಲೈನ್. ನಾವು ಹಂಗೆ ಮಾಡಿಲ್ಲ. ಈ ನಾರ್ಮಲ್ ಅಡುಗೆ ಮಾಡ್ತಾರಲ್ಲ, ಗ್ಯಾಸನ್ನು ಅಲ್ಲೇ ಪಿಟ್ ಮಾಡಿದ್ವಿ. ಅಲ್ಲಿ ದೂರಕ್ಕೆ ಪಿಟ್ ಮಾಡಿದ್ದೀವಿ. ವ್ಯಾಪಾರ ₹15,000 ಒಂದಿನ ವ್ಯಾಪಾರ ಆಗ್ತಾಯಿತ್ತು ಆ ಕಾಲದಲ್ಲಿ. ಕಾಫಿ ಟೀ ಎಲ್ಲ 70 ಪೈಸೆನೋ ಏನೋ, 70 ಪೈಸೆ ಕಾಫಿ ಟೀ. ಇಡ್ಲಿ ಎಲ್ಲ ಒಂದು ಪ್ಲೇಟ್ ಇಡ್ಲಿ ಅದು ₹1 ಇರಬೇಕು. 2 ಇಡ್ಲಿ ಈ ಥರ. ಒಂದು ಊಟ ₹4.25. ಈ ಥರ ಮಾಡ್ತಾ ಇರುವಾಗಲೇ ಒಂದು ತಿಂಗಳಿಗೆ ಗ್ಯಾಸ್ಗೆ ಬಿಗಿದ್ದಾರೆ. ಅವಾಗ ನಾವೆಲ್ಲ ಹುಡುಗರೇ ಆಗಿರೋದ್ರಿಂದ ಒಂದು 23-24 ವರ್ಷ, 24 ವರ್ಷಗೆಲ್ಲ ಆ ಗ್ಯಾಸ್ಗೆ ಬೆಂಕಿ ಹತ್ತಿ ಉರಿತಾ ಇದೆ. ಭೋ ಅಂತ ಉರಿತಾ ಇದೆ. ಹುಡುಗರು ಪಾಪ ನೀರು ಹಾಕ್ತಾ ಇದ್ದಾರೆ, ಏನಾಗ್ತಾ ಇದ್ದಾರೆ, ಹಾಕಿ ಆರ್ತಾ ಇಲ್ಲ. ಆಮೇಲೆ ಫೈರ್ ಇಂಜಿನ್ ಬಂದ್ಬಿಟ್ಟು ಗ್ಯಾಸ್ ನಿಲ್ಲಿಸ್ಬಿಟ್ಟು ಹೋಗಿ ನೋಡ್ತೀನಿ, ಹೊಸ ಸೆಂಟ್ರಲ್ ಗೌರ್ಮೆಂಟ್ ಕ್ಯಾಂಟೀನು.
ಹೊಸ ಲೈನು ಎಲೆಕ್ಟ್ರಿಕ್ ಲೈನ್ ಎಲ್ಲ ಕರಗಿ ಮೇಲೆಗೆಲೆ ಬಂದಿದೆ. ಸೆಂಟ್ರಲ್ ಗೌರ್ಮೆಂಟ್ ಏನು ಕೇಸ್ ಹಾಕತ್ತೋ ಏನಾಗುತ್ತೋ ಕ್ಯಾಂಟೀನ್ ಕತೆ ಅನ್ನೋ ಭಯ ಇದೆ, ಭಯ ಅಷ್ಟಿದೆ. ಆದರೂ ಎಲ್ಲರೂ ಸಪೋರ್ಟ್ ಮಾಡಿದ್ರು, ರೈಲ್ವೆಯಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿ ಅದೊಂದು ಜೀವನದಲ್ಲಿ ಹೋಯ್ತು ಜೀವನ ಅಂದ್ಬಿಟ್ಟಿದ್ದೆ. ಅವತ್ತಿನ ಮತ್ತೆ ರಿಟರ್ನ್ ಅಲ್ಲಿಂದ ಪ್ರಾರಂಭ ಆಗಿರೋದು, ಲೈನ್ ಮಾಡಿ ಪ್ರಾರಂಭ ಆಗಿರೋ ಜೀವನ. ವ್ಯಾಪಾರ ಅದು ಹೆಂಗೆ ಆಗೋಯ್ತು, ಬೆಂಕಿ ಹಿಡಿದ ಮನೆಗೆ ಇನ್ನೂ ಒಳ್ಳೇದಾಗತ್ತೆ ಅಂತ ಕೇಳಿದ್ದೀನಿ. ಅದು ಸತ್ಯ ಆಯ್ತು ಅನ್ಸುತ್ತೆ. ಸಿಕ್ಕಾಪಟ್ಟೆ ವ್ಯಾಪಾರ ಸ್ಟಾರ್ಟ್ ಆಯ್ತು ಅಲ್ಲಿನ ವ್ಯಾಪಾರ ಸ್ಟಾರ್ಟ್ ಆಯ್ತು, ಜೈನ್ ಹಾಸ್ಪಿಟ್ಲಲ್ಲೂ ಸ್ಟಾರ್ಟ್ ಆಯ್ತು. ಆ ರೈಲ್ವೆ ಗಿರಿಯಪ್ಪ ಏನ್ ಮಾಡ್ತಾ ಇದ್ರು ಅಂದ್ರೆ, ನಮಗೂ ಕನ್ನಡದ ಅಭಿಮಾನ, ಅವ್ರದ್ದು ಕನ್ನಡ ಸಂಘಟನೆ. ಅಲ್ಲಿ ಅವರು ರಾಜ್ಯೋತ್ಸವ ಮಾಡ್ತಾ ಇದ್ರು. ದೇವೇಗೌಡರನ್ನೆಲ್ಲ ಕರೆಸಿ ಆ ಟೈಮಲ್ಲೆಲ್ಲ ತುಂಬಾ ಅದ್ಭುತ ಪಕ್ಕ ಕನ್ನಡದ ಅಭಿಮಾನಿ ಅವರು. ಹೌದು, ತುಂಬಾ ಅದ್ಭುತ. ರೈಲ್ವೆ ಕನ್ನಡ ಸಂಘ ಅಂದ್ರೆ ರೈಲ್ವೆ ಎಲ್ಲೆಲ್ಲಿತ್ತೋ ಅಲ್ಲೆಲ್ಲ ಕನ್ನಡ ಸಂಘಟನೆ ಇದು. ದೊಡ್ಡ ಇಡೀ ನಾಡಿಗೆ ಒಂದು ಶಕ್ತಿ ಇತ್ತು. ಈ ನೈಋತ್ಯ ರೈಲ್ವೆ ವಲಯನ ಬೆಂಗಳೂರು ತರಬೇಕಂತ, ನೈಋತ್ಯ ರೈಲ್ವೆ ವಲಯ ಬರ್ಬೇಕಂತೇಳಿ, ಕರ್ನಾಟಕ ಬರ್ಬೇಕಂತೇಳಿ ದೊಡ್ಡ ಹೋರಾಟ ಮಾಡಿರುವಂಥದ್ದು. ಈ ಥರ ಎಲ್ಲ ಇದೆ. 98 2000 ದೊಡ್ಡ ಹೋರಾಟ ಎಲ್ಲ ಆಗಿತ್ತು. ಗಿರಿಯಪ್ಪ ಅವರು ಕರ್ಕೊಂಡು ಹೋಗ್ತಾ ಇದ್ರು. ಅವರು ಕಾರ್ಯಕ್ರಮ ಮಾಡಿದವಾಗ ನಾವು ಆ ಕನ್ನಡ ಸಂಘಟನೆ ಅಂದ್ರೆ ನಾವೇ ಅಲ್ಲಿ ಇರ್ತಿದ್ವಿ. ನಮ್ಮ ಅವರ ಆತ್ಮೀಯತೆ ಚೆನ್ನಾಗಿ ಡೆವಲಪ್ ಆಯಿತು. ಈ ಥರ ಜಾಣಗೆರೆ ಅವರ ನಾಯಕತ್ವದಲ್ಲಿ, ಪ್ರಭಾಕರ್ ರೆಡ್ಡಿ ಅವರ ನಾಯಕತ್ವದಲ್ಲಿ ಕನ್ನಡ ಮುನ್ನಡೆ ಪಕ್ಷ ಅಂತ ಒಂದು ಪಕ್ಷ ರೆಡಿ ಮಾಡಿದ್ರು, ಕನ್ನಡ ಪಕ್ಷ. ಆವಾಗಲೇ ಪಕ್ಷ ಅಂತ ರೆಡಿ ಮಾಡಿದ್ರು. ಅವರೇ ಲೀಡರ್ ಆಗಿದ್ದು, ಪತ್ರಕರ್ತರು ಇಡೀ. ಅದಾದ್ಮೇಲೆ ಇವರೆಲ್ಲ ಅಲ್ಲೇ ಮತ್ತೆ ಪಕ್ಷ ಎದ್ದೇ ಹೇಳಿಲ್ಲ. ಅದಾದ್ಮೇಲೆ ಕನ್ನಡ ರಕ್ಷಣಾ ವೇದಿಕೆ ಅಂತ ಪ್ರಾರಂಭ ಮಾಡಿದ್ರು, ಜಾಣಗೆರೆ ಕನ್ನಡ ರಕ್ಷಣಾ ವೇದಿಕೆ ಅಂತ. ಅದಾದ್ಮೇಲೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ. ಕರ್ನಾಟಕದಲ್ಲಿ ಯಾರ್ಯಾರು ಇದ್ದಾರೋ ಬರೀ ಕನ್ನಡ ರಕ್ಷಣಾ ವೇದಿಕೆ, ನಾವು ಕನ್ನಡಿಗರು ಮಾತ್ರ ಸೇರ್ಬೇಕು. ಕರ್ನಾಟಕದಲ್ಲಿ ವಲಸೆ ಬಂದವರು ತುಂಬಾ ಜನ ಇದ್ದಾರೆ, ಇಲ್ಲಿ ಅನೇಕ ವರ್ಷಗಳಿಂದ, ಅವರೆಲ್ಲರೂ ಸೇರ್ಕೊಳ್ಳಿ, ಕನ್ನಡದ ಕೆಲಸ ಮಾಡ್ಲಿ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಅಂತ ಮಾಡಿರೋ ಟೈಟ್ಲ್ ಬಂದಿರೋದು ಜಾಣಗೆರೆ ವೆಂಕಟರಮಣಯ್ಯ. ಅನೇಕ ಜನ ಇದ್ರು ಅದರಲ್ಲಿ. ರೈಲ್ವೆ ಗಿರಿಯಪ್ಪ, ಶೋಭು ರಾಧಾಕೃಷ್ಣ, ಶಿವರಾಮೇಗೌಡರು, ಗಿರಿಯಪ್ಪ ಅವರು, ಯಡಿಯೂರು ಜನಾರ್ದನ್ ಅವರು, KR ಕುಮಾರ್ ಅವರು, ಈ ಥರ ಎಲ್ಲ ಇದ್ದೀವಿ. ಒಂದು ಬೈಲ ರಿಜಿಸ್ಟ್ರೇಷನ್ ಮಾಡಿದ್ರು. ನಾವೆಲ್ಲ ಒಟ್ಟಿಗೆ ಸೇರಿ ಓಡಾಡ್ತಾ ಇದ್ದೀವಿ. ಜಾಣಗೆರೆ ಅವರ ಅದ್ಭುತ ಭಾಷಣ, ಅವ್ರ ಭಾಷಣ ಕೇಳ್ತಾ ಇದ್ರು. ಇವತ್ತು ಒಂಥರ ಪತ್ರಕರ್ತರು, ಪಾಂಡಿತ್ಯ ಇತ್ತು. ಆಮೇಲೆ ಹಣ ಇದ್ದಿಲ್ಲ, ರೈಟಿಂಗ್ ಇತ್ತು, ಪತ್ರಿಕೆ ಇತ್ತು, ಜಾಣಗೆರೆ ಪತ್ರಿಕೆ ಅಂತ. ಒಂದು ಅದ್ಭುತ ಸಂಘಟನೆ ಹುಟ್ಟಾಕಿ ಪ್ರಾರಂಭ ಆಯಿತು. ಅದಾದ್ಮೇಲೆ ನೋಡಿರ್ತೀರಾ, SM ಕೃಷ್ಣ ಅವ್ರದ್ದು ಕಾವೇರಿ ನೀರು ಬಿಡಲ್ಲ ಅಂತೇಳಿ ಅವ್ರ ಸರ್ಕಾರ ಇದ್ದ ಪಾದಯಾತ್ರೆ ಹೋದ್ರು ಬೆಂಗಳೂರಿಂದ. ನಿಮ್ಗೆ SM ಕೃಷ್ಣ ಅವರು ಇಲ್ಲಿಂದ ಪಾದಯಾತ್ರೆ ಹೋಗಿ ಮಂಡ್ಯದ ತನಕ ಹೋದವಾಗ ಅಲ್ಲಿ ಸೋನಿಯಾ ಗಾಂಧಿ ಅವ್ರು ಫೋನ್ ಹಾಕಿ, ನಿನಗೆ ಅಧಿಕಾರ ಬೇಕಾ, ನೀರು ಬೇಕಾ, ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಂಗಿಲ್ಲ ಅಂತೇಳಿ ಅಲ್ಲಿಂದ ರಿಟರ್ನ್ ಬರ್ತಾರೆ, ಗೊತ್ತಾ ನಿಮ್ಗೆ. ಆವಾಗ ಮಂಡ್ಯದಲ್ಲಿ ಎಲ್ಲ ರೈತರಿಗೆಲ್ಲ ಲಾಠಿ ಚಾರ್ಜ್ ಮಾಡಿ ಮನೆ ಒಳಗಡೆ ಈಚೆ ಬರಕ್ ಬಿಡ್ದೇನೆ, ತುಂಬಾ ಜನ ಏಟೆಲ್ಲ ದೊಡ್ಡ ಕೊಲಿಬಾರ್ ಇದೆಲ್ಲ ಆಗೋಗುತ್ತೆ. ಆವಾಗ ನಾವು ಸಹ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಹೋರಾಟ ಮಾಡ್ತಾ ಇದೀವಿ. ಹೋರಾಟ ಮಾಡಿದವಾಗ ವ್ಯವಸ್ಥಿತವಾಗಿ ಒಂದು ಪಿತೂರಿ ನಡೆದೋಗುತ್ತೆ. ಅವಾಗ SM ಕೃಷ್ಣ ಅವರಿಗೆ ಕಪ್ಪಾಟ ತೋರಿಸ್ಬೇಕು ಅಂತ, SM ಕೃಷ್ಣ ಅವರಿಗೆ ಕಪ್ಪಾಟ ತೋರಿಸ್ಬೇಕಂತೇಳಿ ಅದ್ರ ನಾಯಕತ್ವ ಅಂತ ನಾ ಬೆಂಗಳೂರು ನಗರ ಅಧ್ಯಕ್ಷ ಆಗಿದ್ದೆ. ಪ್ರವೀಣ್ ಶೆಟ್ಟಿ ಅವರು ವಹಿಸ್ಕೋಬೇಕು ನಾಯಕತ್ವ ಅಂತ. ಓಕೆ ಅಂತಂದ್ವಿ. ಅಂದ್ರೆ ಇದನ್ನ ಮಾಡಿದಂಥವ್ರು ಎಲ್ಲ ಧರಣಿ ಕುತ್ಕೊಂಡ್ರು. ಹಿರಿಯ ಹೋರಾಟಗಳು, ನಮ್ಮ ಲೀಡರ್ಗಳು ಯಾರ್ಯಾರು ಇದ್ರು ಅವರೆಲ್ಲ ಗಾಂಧಿ ಪ್ರತಿಮೆ ಅಂತ ಧರಣಿ. ಲಾಠಿ ಎಡ್ ತಿನ್ನೋಕೆ ನಮ್ದೊಂದು ಟೀಮ್ ಮುಂದಕ್ಕೆ ಬಿಟ್ರು. ನಾನು, ರೇಷ್ಮೆ ಸೀಮೆ ರಮೇಶು, ಜಯದೇವ್ ಪ್ರಸನ್ನ ಅಂತ ಇವತ್ತು ಕೋಲಾರದಲ್ಲಿ ಅವರು ಸುಮಾರು ಜನ, ನಾವೊಂದು 200 ಜನ ಹುಡುಗರು ಕರ್ಕೊಂಡು ಹೋಗಿದ್ದೀವಿ. ಹೋಗಿ ಎಲ್ಲ ನಮ್ಗೆಲ್ಲ PT ಮಾಸ್ಟರ್ ಥರ ವೈಟ್ ಆ್ಯಂಡ್ ವೈಟ್ ಹಾಕೊಂಡು ಕಂಠೀರವ ಕ್ರೀಡಾಂಗಣದಲ್ಲಿ ಕೂತ್ಕೊಂಡಿವಿ. SM ಕೃಷ್ಣ ಅವರು ಎಲ್ಲ ಇದ್ರು. MD ಸಿಂಗ್ ಅಂತ ಕಮಿಷನರ್ ಇದ್ದು ಬೆಂಗಳೂರು.